ಹಾಯ್ ಫ್ರೆಂಡ್ಸ್, ನಾನು ಶಂಕರ್ ಬಾಬು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈಗ ನಾವು ಶ್ರೀ ಕಾಳಹಸ್ತಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇಲ್ಲಿ 4ನೇ ಗೋಪುರವಾದ ದೇವಸ್ಥಾನ ಗೋಪುರ ಮುಂದೆ ಜಲ ವಿನಾಯಕ ಎಂಬ ಗಣೇಶ ದೇವಸ್ಥಾನ ಇದೆ. ಇಲ್ಲಿ ಕೈ ಮುಗಿದ್ರೆ ಕಷ್ಟಗಳು ತೀರುತ್ತೆ, ಮೋಕ್ಷ ಸಿಕ್ಕುತ್ತಂತೆ. ಇಲ್ಲಿ ಮಹಾದ್ವಾರದ ಕೆಳಗೆ ಇಬ್ಬರು ಮಂದಿ ಋಷಿದ ದೇಹ ಇರುತ್ತಂತೆ ಇಲ್ಲಿ ಕೆಳಗೆ. ಅದರಲ್ಲಿ ಒಂದು ದುಜೆಟ್ಟಿ ಎಂಬವರು, ಅವರು ಶ್ರೀ ಕಾಳಹಸ್ತಿ ಮಹತ್ವ ಎಂಬ ಬುಕ್ಕನ್ನು ಬರೆದವರಂತೆ. ಇನ್ನೊಂದು ರೋಮತ್ತುರುಡು ಎಂಬ ಇನ್ನೊಂದೊಬ್ಬರು ಇದ್ದಾರೆ. ಈ ದೇವಸ್ಥಾನದಲ್ಲಿ ಸ್ವರ್ಣಮುಖಿ 6 ಎಂಬ ಒಂದು ಏರು ಇದೆ. ಅದರಲ್ಲಿ ಯಾವತ್ತೂ ನೀರು ಬಂದಿಲ್ಲ, ಇವತ್ತೂ ಇಲ್ಲ. ಎಷ್ಟೋ ಅಷ್ಟು ಮಾತ್ರ ನೀರು ಹೋಗುತ್ತೆ. ಅದು ತುಂಬ ಕಲುಷಿತವಾಗಿದೆ. ಅದು ನೋಡೋಕ್ಕೆ ಅಸಹ್ಯವಾಗಿದೆ. ಗೌರ್ಮೆಂಟ್ ಅದನ್ನು ಕ್ಲೀನ್ ಮಾಡಬೇಕಾಯಿತು. ಇನ್ನು ಊರಲ್ಲಿ ಡೆಮಾಲಿಷನ್ ಮಾಡಿರೋ ಮಣ್ಣು ಕಲ್ಲು ಎಲ್ಲ ಕೂಡ ಅಲ್ಲಿ ಹಾಕಿದ್ದಾರೆ. ತುಂಬ ಗಲೀಜಾಗಿ ಅಶುದ್ಧವಾಗಿದೆ. ಅದು ನೋಡೋಕ್ಕೆ ಮೈ ಒಂಥರ ಇರುತ್ತೆ. ದೀಪ, ಮೂಲಸ್ಥಾನದಲ್ಲಿ ದೀಪ ಇದೆ. ಆ ದೀಪದಲ್ಲಿ 5 ದೀಪ ಇರುತ್ತೆ. ಅದರಲ್ಲಿ 2 ಅಲ್ಲಾಡ್ತಾನೆ ಇರುತ್ತೆ. ಆ ದೀಪಕ್ಕೆ ಗಾಳಿ ಎಲ್ಲಿಂದ ಬರುತ್ತೆ ಗೊತ್ತಿಲ್ಲ. ಈ ಉಳಿಕೆ ಇರುವ 3 ದೀಪಗಳು ಸೈಲೆಂಟಾಗಿರುತ್ತೆ. ಇಲ್ಲಿರುವ ದೇವರಿಗೆ ಅಭಿಷೇಕ ಮಾಡ್ತಾರೆ. ಅದು ಎಷ್ಟು ಮಾಡಿದೇನೋ ಆ ನೀರು ಸ್ವಲ್ಪ ಕೂಡ ಅಲ್ಲಿ ಇರೋದಿಲ್ಲ. ಅದು ಎಲ್ಲಿ ಹೋಗುತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ. ಅದು ಒಂದು ಎಲ್ಲ ಈಶ್ವರನ ದೇವಸ್ಥಾನವೂ ದಕ್ಷಿಣ ಕಾಶಿ ಅಂತ ಹೇಳ್ತಾರೆ. ಆದರೆ ಒಂದೇ ಒಂದು ದೇವಸ್ಥಾನ ಮಾತ್ರ ದಕ್ಷಿಣ ಕೈಲಾಸ ಅಂತ ಹೇಳ್ತಾ ಇದ್ದಾರೆ. ಇದು ತುಂಬ ಉತ್ತಮವಾದ ದೇವಸ್ಥಾನ. ಮದುವೆ ಆಗದೇ ಇರೋರು, ಮಕ್ಕಳು ಇಲ್ಲದೆ ಇರೋರೆಲ್ಲ ಇಲ್ಲಿ ಬಂದು ಪರಿಹಾರ ಮಾಡಿದ್ರೆ ಈ ಕಷ್ಟಗಳು ತೀರುತ್ತಂತೆ. ಈ ಜಾಗದಲ್ಲಿ ಗಾಳಿಗೆ ಮಹತ್ವವಿದೆ. ಗಾಳಿ ದೇವಸ್ಥಾನ ಅಂತ ಇದು. ಅಗ್ನಿ ದೇವಸ್ಥಾನ, ವಾಯು ದೇವಸ್ಥಾನ ಅಂತಾರ. ಇದು ವಾಯು ದೇವಸ್ಥಾನ. ಇಲ್ಲಿರುವ ತಾಯಾರ ಹೆಸರು ಜ್ಞಾನಪ್ರಸನ್ನಾಂಬ. ಅವರು ಒಂದು ಸೈಡು ತಲೆ ಬಾಗಿದಂತೆ. ಅದು ಭಕ್ತರ ಕಷ್ಟವನ್ನು ಕೇಳೋಕ್ಕೆ ಆ ಥರ ಒಂದು ಸೈಡಲ್ಲಿ ಇರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಈ ದೇವಸ್ಥಾನದಲ್ಲಿ ಎಲ್ಲರೂ ಕುಡಿವೈಪು ಹೋಗ್ತಾ ಇರ್ತಾರೆ. ಇದರಲ್ಲಿ ಅದಕ್ಕೆ ಆಪೋಸಿಟಲ್ಲಿ ಪ್ರದರ್ಶನ ಮಾಡ್ತಾರೆ. ಈ ದೇವಸ್ಥಾನದಲ್ಲಿ ಮಾತ್ರ ಸೂರ್ಯಗ್ರಹಣ, ಚಂದ್ರಗ್ರಹಣ ಕಾಲದಲ್ಲಿ ಎಲ್ಲ ದೇವಸ್ಥಾನ ಮುಚ್ಚಿ ತೀರ್ದ ಮೇಲೆ ಅದನ್ನು ಕ್ಲೀನ್ ಮಾಡಿ ಆಮೇಲೆ ಪೂಜೆ ಕೈಂಕರ್ಯ ಮಾಡ್ತಾರೆ. ಈ ದೇವಸ್ಥಾನದಲ್ಲಿ ರಾಗಕಾಲ ಮತ್ತು ಈ ಸೂರ್ಯಗ್ರಹಣ, ಚಂದ್ರಗ್ರಹಣ ಕಾಲದಲ್ಲಿಯೇ ಪೂಜೆ ಮಾಡ್ತಾರೆ. ಇಲ್ಲಿ ಅದು ಪರಿಹಾರನೇ ಅದು ಅಂತ ಹೇಳ್ತಾ ಇದ್ದಾರೆ. ಈಗ ತುಂಬ ಒಳ್ಳೆಯ ದೇವಸ್ಥಾನ. ತಿರುಪತಿ ಬಂದಿರೋರಿಗೆ ಕಂಪಲ್ಸರಿ ಎಲ್ಲರೂ ಇದಕ್ಕೆ ಬಂದಿಗೆ ಕೈ ಮುಗಿದು ಹೋದರೆ ಒಳ್ಳೆಯದಾಗತ್ತೆ ಅಂತ ಒಂದು ಐದೀಗನೇ ಇರುತ್ತೆ. ಕೆಲವರು ಬರಲ್ಲ. ಮುಕ್ಕಾಲು ಭಾಗ ಒಂದು 75% ಈ ಕಾಳಹಸ್ತಿ ಬಂದು ಹೋಗ್ತಾರೆ. ಇಲ್ಲಿಂದ ತಿರುಪತಿ 60 ಕಿಲೋಮೀಟ್ರ್ ಆಗುತ್ತೆ. ಹೋಗು ಬರುವಾಗ 120 ಕಿಲೋಮೀಟ್ರ್ ಆಗುತ್ತೆ. ತುಂಬ ಒಳ್ಳೆಯ ದೇವಸ್ಥಾನ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ದೇವಸ್ಥಾನ ಇಂಪ್ರೂವ್ಮೆಂಟ್ ಮಾಡ್ತಾರೆ ಅಲ್ಲದೆ ಈಗ ಕ್ಲೀನಿಂಗ್ ಇಲ್ಲ. ಕ್ಲೀನಿಂಗ್ ಸ್ವಲ್ಪ ಮಾಡಿದ್ರೆ ತುಂಬ ಒಳ್ಳೆಯದಾಗಿರುತ್ತೆ. ಇಲ್ಲಿ ತೇಲು, ಯಾನೆ, ಒಂದು ಹಾವು ಇದು ಪೂಜೆ ಮಾಡೋ ಸ್ಥಳ ಅಂತ ಇದು. ಇದರಲ್ಲಿ ಕಣ್ಣಪ್ಪ ನಾಯನಾರ್ ಅಂತ ಒಂದು ಬೇಡವ ಕಣ್ಣನ್ನು ಕಿತ್ತು ಈಶ್ವರನ ಕಿಕ್ಕಿದ್ದ ಕತೆ ಇಲ್ಲಿ ನಡೆದಿದ್ದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ತುಂಬ ಈ ಥರ ಕಥೆಗಳು ಜಾಸ್ತಿ ಇರುತ್ತೆ. ಕಣ್ಣಪ್ಪ ನಾಯನಾರ್ ಎಂಬುವ ಒಂದು ಬೇಡವ
ಇಲ್ಲಿ ಇರುವ ಜಿಂಕೆ ಇದನ್ನು ತಿಂದ್ಕೊಂಡು ಬೇಟೆಯಾಡ್ಕೊಂಡಿರ್ತಾನೆ. ಆವಾಗ ಇದು ಶಿವಲಿಂಗ ಹತ್ರ ಬಂದರೆ ಈ ಶಿವಲಿಂಗ ಇರುವುದನ್ನು ನೋಡಿಬಿಟ್ಟು ಇದಕ್ಕೆ ಅಭಿಷೇಕ ಮಾಡ್ತಾನೆ. ಅದು ಹೆಂಗೆ ಅಂದರೆ, ಜಿಂಕೆ ಮಾಂಸ ತಗೊಂಡು ಬಂದು ಬಾಯಲ್ಲಿ ನೀರನ್ನು ತಗೊಂಡು ಬಂದು ಅಭಿಷೇಕ ಮಾಡಿ ಜಿಂಕೆ ಮಾಂಸನ ದೇವರಿಗೆ ನೈವೇದ್ಯ ಮಾಡ್ತಾನೆ. ದೇವರು ಅದನ್ನು ತಿನ್ನಲ್ಲ, ಆದರೆ ಒಪ್ಪಿಗೆ ಕೊಟ್ಟಿದ್ದಾರೆ. ಆವಾಗ ಅವರು ಒಂದು ಕಣ್ಣಲ್ಲಿ ಬ್ಲಡ್ ಬರುತ್ತೆ. ಆವಾಗ ನಿನ್ನ ಕಣ್ಣಲ್ಲಿ ಬ್ಲಡ್ ಬಂದರೆ ನನಗೆ ನಿನ್ನ ಕಣ್ಣು ಕೊಡ್ತೀನಿ ಅಂತ ಅವ್ರ ಕಣ್ಣನ್ನು ಕಿತ್ತು ಅಲ್ಲಿ ಕಣ್ಣು ಕೊಡ್ತಾನೆ. ಇನ್ನೊಂದು ಕಣ್ಣಲ್ಲಿ ತಿರ್ಗಾ ಬ್ಲಡ್ ಬರುತ್ತೆ. ಅದಕ್ಕೆ ಕಾಲನ್ನು ಅಲ್ಲಿ ಹೆಬ್ಬೆಲನ್ನು ಇಟ್ಕೊಂಡು ಆ ಜಾಗಕ್ಕೆ ಕಣ್ಣನ್ನು ಕಿತ್ತಕ್ಕೆ ಹೋಗ್ತಾರೆ. ಆವಾಗ ಈಶ್ವರ ಪ್ರದರ್ಶನವಾಗಿ, ಈಗ ನೀನು ಆ ಥರ ಅಂತ ಮಾಡಬೇಡ, ನಾನು ನಿನ್ನನ್ನು ಪರೀಕ್ಷೆ ಮಾಡೋಕ್ಕೆ ಈ ಥರ ಮಾಡಿದೆ ಅಂತ ಅವ್ರನ್ನ ಸಮಾಧಾನ ಮಾಡಿ ದರ್ಶನ ಕೊಟ್ಟರಂತೆ. ಈ ಜಾಗದಲ್ಲಿ ಕಣ್ಣಪ್ಪ ನಾಯನಾರ್ ಎಂಬುವ ಅಡವಿ ಮನುಷ್ಯಗೆ ಈಶ್ವರನ ದರ್ಶನ ಕೊಟ್ಟ ಜಾಗ ಅಂತ ಹೇಳ್ತಾ ಇದ್ದಾರೆ. ಇದನ್ನು ಇಲ್ಲಿ ಒಂದೊಂದು ದೇವರು ಒಂದೊಂದು ದಿಕ್ಕು ನೋಡ್ತಾ ಇರ್ತಾರೆ. ದಕ್ಷಿಣ ದಿಕ್ಕು ನೋಡ್ತಾ ಇದ್ದಾರೆ. ಈ ಥರ 5 ದೇವರನ್ನು 5 ದಿಕ್ಕು ನೋಡ್ತಾ ಇದ್ದಾರೆ. ಇಲ್ಲಿ 4 ಗೋಪುರಗಳು ಇದೆ. ಇದರಲ್ಲಿ 4 ಗೋಪುರದಲ್ಲಿ ದೇವರನ್ನು ದರ್ಶನ ಮಾಡ್ಬೋದು. ಈ ಬೆಟ್ಟದಲ್ಲಿ ಬೆಟ್ಟದಲ್ಲಿ ಇದೆ. ಬೆಟ್ಟ ಮೇಲೆ ಈಶ್ವರ ಮತ್ತು ಪಾರ್ವತಿ ದೇವಿಯ ಪ್ರತಿಮೆಯನ್ನು ಅಲ್ಲಿ ಇಟ್ಟಿದ್ದಾರೆ. ಇವಾಗ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಜಾಗನೂ ತುಂಬ ಸುಂದರವಾಗಿದೆ. ಸ್ವಲ್ಪ ಈ ಏರಿ ಕ್ಲೀನ್ ಮಾಡಬೇಕಾಯಿತು. ಅದು ಕೆರೆ ಎಲ್ಲ ಒಂಥರ ಗಲೀಜಾಗಿದೆ. ಅದನ್ನು ಗೌರ್ಮೆಂಟ್ ಮಾಡಬೇಕು. ಇಲ್ಲಿ ಇರೋರು ಅದನ್ನು ಮಾಡಲ್ಲ. ಸುಂದರವಾದ ದೇವಸ್ಥಾನ. ಇಲ್ಲಿ ಬಂದರೆ ಕಷ್ಟ ಕಾರ್ಯವೆಲ್ಲೂ ಹೋಗುತ್ತೆ ಅಂತ. ಈ ದೇವಸ್ಥಾನದ ಒಳಗೆ ಕ್ಯಾಮ್ರಾ ತಗೊಂಡು ಹೋಗಂಗಿಲ್ಲ. ತಗೊಂಡು ಹೋದರೆ ಇಲ್ಲಿ ಪನಿಷ್ಮೆಂಟ್ ಅಂತಾರೆ. ಇಲ್ಲಿ ಮೊಬೈಲನ್ನು ಆಚೆ ಇಕ್ಕಿಬಿಟ್ಟು ದರ್ಶನಕ್ಕೆ ಹೋಗಬೇಕು. ಅದಕ್ಕೆ ಒಳಗೆ ಹೋಗಿ ವಿಡಿಯೋ ಮಾಡೋಕ್ಕಾಗ್ತಾಯಿಲ್ಲ. ಆಚೆ ಮಾತ್ರ ಹಾಕಿದ್ದೀನಿ ನೋಡಿ. ಇಲ್ಲಿ ಈಶ್ವರನಿಗೆ ತುಂಬ ಮುಖ್ಯವಾದ ದೇವಸ್ಥಾನ ಇದು. ದಕ್ಷಿಣ ಕೈಲಾಸ ಅಂತ ಹೇಳ್ತಾ ಇದ್ದಾರೆ ದೇವಸ್ಥಾನನ. ಇಷ್ಟು ದಿನ ಒಳಗೆ ಏನಿರುತ್ತೆ ಅಂತ ನಮಗೆ ಗೊತ್ತಿರಲ್ಲ. ಇವಾಗ TV ಹಾಕಿ ಆ TVಯಲ್ಲಿ ದೇವರನ್ನು ಅಭಿಷೇಕ ಮಾಡೋದು, ದೇವರನ್ನು ಪೂಜೆ ಮಾಡೋದೆಲ್ಲ ಅವರೇ ಒಂದು ವಿಡಿಯೋ ಹಾಕ್ತಾರೆ. ಥ್ಯಾಂಕ್ ಯು ಫ್ರೆಂಡ್ಸ್.